ಬ್ಯಾರಿ ಐತಿ ದೊಡ್ಡ ದೊಡ್ಡ ಬ್ಯಾಟಗೆ ಕಿಸುವುದು ನಾನು ದೊಡ್ಡ ದೊಡ್ಡ ಬ್ಯಾಟಗೆ ಕಿಸುವುದು ಪೊಲೀಸರು ಹಿಡಿದ್ರು ಅದು ಬ್ಯಾರಿ ಐತಿ ಅದು ಬ್ಯಾರಿ ಐತಿ ಬಿಳಿ ಹಾಲು ಮೇಲೆ ಗರ್ಭ ಮಾಡುತ್ತಾರೆ ಬಿಳಿ ಹಾಲು ಮೇಲೆ ಗರ್ಭ ಮಾಡುತ್ತಾರೆ ಅದು ಬ್ಯಾರಿ ಐತಿ ಅದು ಬ್ಯಾರಿ ಐತಿ ವರ್ಷಕ್ಕೆ ಒಮ್ಮೆ ಎಲೆಕ್ಷನ್ ಮಾಡ್ತಾರೆ ವರ್ಷಕ್ಕೆ ಒಮ್ಮೆ ಎಲೆಕ್ಷನ್ ಮಾಡ್ತಾರೆ ಊರೇ ಬರಗಲ್ಲು ಅದು ಬ್ಯಾರಿ ಐತಿ ಅದು ಬ್ಯಾರಿ ಐತಿ ಬಂಗಾರ ಮಾಡಿ ಆರಿಸಿ ಬರ್ತಾರೆ ಬಂಗಾರ ಮಾಡಿ ಆರಿಸಿ ಬರ್ತಾರೆ ನನಗೇನು ತಿಳಿದಿಲ್ರು ಅದು ಬ್ಯಾರಿ ಐತಿ ಅದು ಬ್ಯಾರಿ ಐತಿ ಅದು ಬ್ಯಾರಿ ಐತಿ ಏನ ನಿಂಗೆ ಕೆಪ್ಪಿಗತೆ ಕೊರ ಕೊರ ಒದರ್ಕೊತಿದ್ದೀರಿ ಏನದ ಏನೋ ಅಲ್ಲ ಹುಡುಗ ಅಲ್ಲ ಆ ಸೆಟ್ರ ಅದು ಅಲ್ದ ನಾ ಹಣ್ಣು ಮಾರಕ್ ಬಂದೇನಿ ಒಟ್ಟೆ ವ್ಯಾಪಾರ ಆಗೋಲ್ತು ಹೆಂಗ್ ಮಾಡ್ಲಿ ಅಂತ ಯೋಚನೆ ಮಾಡ್ಕೊಂತ ನಿಂತೀನಿ ಹೋಲಿ ಬಿಡ ನಿಂಗೆ ವಯಸ್ಸಾದ ಮುದುಕರ ಚಟಪಲ್ಲ ಸ್ವಲ್ಪ ಸುಮಾರು ಇರ್ತಾವ ಆದ್ರೆ ಅವ್ರ ಹಚ್ಕೊಂಡ್ ಮಕ್ಕಳು ಮುದುಕರಾರು ಅಟ್ಟ ಚಟನ ಇದ್ದಲ್ಲ ಅದೇನೋ ಅಂತಾರಲ್ಲ ಹುಲ್ಚಿ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗಂಗಿಲ್ಲ ಅಂತ ಹಂಗ್ರಿ ಅವ್ರ ಕತಿ ಅವ್ರು ನೋಡುದು ಬಿಡಂಗಿಲ್ಲ ನಾವ್ ಹೇಳುದು ಬಿಡಂಗಿಲ್ಲ ಇರ್ಲೇ ಹುಡುಗ ಈಗ ಏನ್ ಮಾಡೋದು ಮನಸ್ಸಿದ್ರ ಹೂ ಅಣ್ಣಾಕ ನನ್ನ ಬಂಗಾರಿ ನನ್ನ ಮ್ಯಾದ ನಿನ್ನ ಮೇಲೆ ಮನಸ್ಸು ಐತಿ ಮತ್ ಬೇರೆದ್ರ ಮೇಲೆ ಯಾರ ಮನಸ್ಸು ಇಲ್ಲ ಇಲ್ಲ ಯಾಕಂಗ ಈ ಹುಡುಗಿ ಚಾನ್ಸ್ ಗೆದ್ದೆ ಬಿಟ್ಟಿಲ್ಲ ಬಾವ ನಿನ್ನ ಲವ್ ಮಾತ್ರ ನೈಸ ಬಿಟ್ಟಿ ಹುಡುಗಿ ಚಾನ್ಸ್ ಬಾವ ನಿನ್ನ ಲವ್ ಮಾತ್ರ ನೈಸ ಏ ಮಾವ ಏನ ಹುಡುಗಿ ಚುಟ್ಟು ಚುಟ್ಟು ಹೊರ ಹೊರ ಯಾವಲ್ಲವೇ ಎಲ್ಲದಕ್ಕೆ ತೆಲಕ್ಕೆ ಸುವಾಯಿ ನಿನಗೆಲ್ಲ ನನಗೂ ಅಲ್ಲೇ ಚೋಟ ಚೋಟ ಅಂತ ಹುಡುಗಿ ಏನಾಗತ್ತೆ ಹುರು ಹುರು ಅನ್ನಕತ್ತೈತೆ ಅದೆಲ್ಲಿ ಅಲ್ಲೇ ಹುರು ಹುರು ಅನ್ನತೈತೆ ಹುಡುಗಿ ಹುರು ಹುರು ಅನ್ನತೈತೆ ಹುರು ಹುರು ಅನ್ನತೈತೆ ಹುಡುಗಿ ಹುರು ಹುರು ಅನ್ನತೈತೆ ಜಮೀನಿಗೆ ಒಡೆಯನಾದ ಇರ್ಪತ್ರ ಗೌಡನ ಕವಿಯಲ್ಲಿ ಬಂದತ್ತು ಅಲ್ಲದೆ ಶ್ರೀಮಂತ ಸಿಂಹ ನೆನೆಸಿಕೊಂಡಿರುವ ಈರಪತ್ರ ಗೌಡನ ಹೆಸರಿನಂತೆ ಕರೆಯುವಷ್ಟು ಗಂಡ ಎದೆಗಾರಿಕೆ ಶ್ರೀಮಂತ ಸಿಂಹ ಶ್ರೀಮಂತ ಸಿಂಹನಾದ್ರೇನು ಸಿಂಹಾಗಿ ಸಿಂಹನಾದ್ರೇನು ನಿಮ್ಮತ್ತ ಗೌರಿಗಿನ ಕೊಡು ಮರ್ಯಾದೆ ಇಷ್ಟ ನನ್ನ ಮನೆಗೆ ಬಂದು ನನಗೆ ಎದುರು ಮಾತನಾಡುವಷ್ಟು ಗಂಡ ಎದೆಗಾರಿಕೆ ಚೆನ್ನಾಗಿ ಗೊತ್ತುಗಾರ ದೇಶದ ವಿದೇಶದ
ಮೇಲೆ ಏರಿ ಅಂತ ನಡೆಸಿಕೊಂಡು ಕುತ್ತುವ ಕೈತ್ರಿ ಮಿತ್ರದೇವನನ್ನು ನನಗೆ ಚೆನ್ನಾಗಿ ಗೊತ್ತು. ನನ್ನೆಲ್ಲ ವಿಷಯ ನಿನಗೆ ಹೇಗೆ ಗೊತ್ತಾಯಿತು? ಯಾರು ನೀನು ಪದ್ಮಾಸ್ ನನ್ನ ಮಗನೇ? ನಾನು ಯಾರು? ನಿಮಗೆ ಬೆಂಬಲ ಮಾಡುತ್ತೀವೋ ಪ್ರತಿಯೊಂದು ಕೆಟ್ಟ ಹೇಸಿ ಕೆಲಸಕ್ಕೆ ಸರಪಾಗಿ ಹಕ್ಕು ಬರುತ್ತಿರುವ ನಿನ್ನ ಸೇತು ಡೀಕಿಂಗ್ ಹೋಗ್ರ ನರಸಿಂಹ. ಲೇ ನರಸಿಂಹ, ನಿನ್ನ ನರಸಿಂಹರ ನರ ಕತ್ತರಿಸಿ ನಪುಸಕನಾಗಿ ಮಾಡುತ್ತಾನೆ ಈ ಗೌಡ. ನರ ಕತ್ತರಿಸಿ ನಪುಸಕನಾಗಿ ಬಾಳಲು ಬಂದ ನಿಮ್ಮತ್ತ ತುಂಬಿದನು. ನಂತರ ತಂದು ಗಪ್ ಮಾಡಿದರೆ ಈ ರಾತ್ರಿ ನರಸಿಂಹ ನಿನ್ನ ಸೂರತನ ಈ ಗೌಡನ ಮುಂದೆ ಏನು ನಡೆಯೋದಿಲ್ಲ. ಈ ಆತಕ್ಕ ಈ ಗೌಡನ ಮನೆಗೆ ಬಂದೆ ಅದನ್ನು ಮೊದಲು ಭಾಗದಲ್ಲಿ ಕತ್ತೆ ನನ್ನ ಮಾಡಿದುಕೊಳ್ಳಬೇಕ ನಾನು ಲಕ್ಷ ಹಣ ವಸೂಲಿ ಮಾಡಿಕೊಂಡು ಸಮರಸಿಂಹ ದೊರೆತಿದೆ 5 ಲಕ್ಷ ಹಣ. ಈ ಗೌಡ 5 ಲಕ್ಷ ಹಣ ನಿನ್ನ ಮಾವನಿಗೆ ಕೊಡಬೇಕೆ? ಹಾಗಾದರೆ ಯಾರು ಆ ಪದ್ಮಾಸ್ ಮಗ ನಿನ್ನ ಮಾವ? ಹಿಂಗೆ ನಿನ್ನ ಮಾತಿಗೆ ದೀನಿಗಪ್ಪಿಕೊಂಡು ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಕೊಲೆ ಮಾಡಿ ಅವನ ಸ್ನೇಹಿತನೇ ನರಸಿಂಹನ ಮೇಲೆ ಹಾಗಾದರೆ ಆ ಪೊಲೀಸ್ ಆಫೀಸರ್ ಹೆಸರೇನು? ಅದು ನನಗೆ ಗೊತ್ತಿಲ್ಲ. ಒಟ್ಟಿಗೆ ಗಮನ ಹೇಳ್ತಾರೆ ನಿನ್ನ 5 ಲಕ್ಷ ಕೊಟ್ಟರೆ ಕಿತ್ತುಕೊಂಡು ಬಂದಿದ್ದಾನೆ. ಕಿತ್ತುಕೊಂಡು ಹೋಗುವೆಯಾ? ಅದು ಮಾತ್ರ ನಿನ್ನ ಜನ್ಮದಲ್ಲಿ ಸಾಧ್ಯ ಇಲ್ಲ. ಕಿತ್ತುಕೊಂಡು ಬೇಳೆ ಹೋಗುವುದೇನೆಂದರೆ ಲೂಟಿ ಮಾಡಿಕೊಂಡು ಹೋಗುತ್ತೇನೆ. ಲೂಟಿ ಲೂಟಿ ಮಾಡಿಕೊಂಡು ಹೋಗಲು ಇದೇನು ಸಾಧಾರಣ ವ್ಯಕ್ತಿ ಮನೆಯಿಂದ ತಿಳಿದಿರುವೆಯಾ? ಇದು ಹುಂಬ ಎನಿಸಿಕೊಂಡಿರುವ ಈ ಗೌಡನ ಮನೆ ತಿಳಿಯುತ್ತೆ. ಮಂಕೆ ಜಗವೆಚ್ಚಿದೆ ನಾಯಕ ಮೆಚ್ಚಿದ ನಾಯಕರೇನ ಹೊರ ಮೆಚ್ಚಿದವರೇನವರು? ನಿಮ್ಮತ್ತ 1000 ಜನ ಸರ್ವಾರು ಬೆಚ್ಚಬಿಟ್ಟು ಈ ಸಾಹಸದ ಸೌರ್ಯ ಈ ನಾಶದ ಸಣ್ಣ ದೌರ್ಜನ್ಯವನ್ನು ಸೌರ್ಯ ನರಸಿಂಹ, ನಿನ್ನಂತ ನರಸಿಂಹಗಳ ಸಾವಿರಾರು ಕೊಂಡಿಗಳಿಗೆ ಹೇಗೆ ಭೇಟಿ ಆಡಬೇಕೆಂದು ಕಲಿಸಿದವನೇ ಬಂದರ ಗಂಧ ಈ ಗೌಡ.
ಗುರುವಿಗೆ ತಿರುಮಂತ್ರ ಇಡಲು ಬಂದರೆ ನೀ ಎಪ್ಪಿಸಿದ ಅದೇ ಸುಟ್ಟು ಸತ್ತುಕೊಂಡು ಸತ್ತು ಹೋಗುವ ಬಲು ಯಾಚರ ಗೌಡ, ಗುರುವಿನ ತಿರುಮಂತ್ರ ಹೇಳಬಹುದು ನಿಜ. ಗುರು ಅವರ 4 ಜನ ಹೆಸರು ಪಡೆಯಬೇಕಾದರೆ ಗುರು ಸಂತೋಷ ಪಡೆಯುತ್ತೆ ಹೊರತು ಸಂತೋಷ ಪಡೆಯಬಾರದು. ಅದೇ ನಿಜವಾದ ಗುರುವಿನ ಧರ್ಮ. ಗುರು ನಾಡನ್ನು ಸ್ವಚ್ಛನ ಮತ್ತು ಪ್ರಯತ್ನ ಪಟ್ಟರೆ ಗುರು ಎಂಬುದನ್ನು ಮರೆತು ನೀನು ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ನಾನು ಸರ್ ಲೇ ನರಸಿಂಹ, ನೀನಾಡುವ ಮಾತು ನಿಜವಾದರೆ ಈ ಗೌಡನ ಮನೆಯಿಂದ ಒಂದು ಇಡೀ ಮಣ್ಣು ತೆಗೆದುಕೊಂಡು ಹೋಗು. ನಾನು ನೋಡೇ ಬಿಡುತ್ತೇನೆ ಇದು ಸುಳ್ಳು ಎನಿಸಿಕೊಂಡಿರುವ ಈ ಗೌಡನ ಚಾಲೆಂಜ್. ವೀರಭದ್ರಗೌಡ, ನಿನ್ನ ಮನೆಯಿಂದ ಇಡೀ ಮಣ್ಣಕ್ಕೆ ಇಡೀ ಸಿರಿ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋಗುತ್ತದೆ. ಬಂದುತ್ತಲೇ ಈ ಗೌಡಗಾರಿಯನ್ನು ಇದು ಹುಲಿ ಅನಿಸಿಕೊಂಡಿರುವ ಈ ನರಸಿಂಹ ಚಾಲೆಂಜ್. ನೇತುಗಳು ನಿಲ್ಲದಿದ್ದರೆ ನಿನ್ನನ್ನು ಸೂಟ್ ಮಾಡಿ ಸುಡುಗಾಡಿಕೆ ಕಳಿಸುತ್ತೇನೆ ಮಗನೇ. ನಿನ್ನ ಗೊಂಬಿಗೆ ತಾಗುತ್ತದೆ ಮದುವೆ ಕೆಲಸ ಮಾಡು. ಹಲೋ ಹಲೋ ನರಸಿಂಹನ, ನಾನು ಸಿದ್ದರಾಮ ಮಾತನಾಡುತ್ತಿರುವುದು. ನರಸಿಂಹ, ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮ್ಮ ಮಾವನಾದ ಗೌರರಾಜನಿಗೆ ಆಕ್ಸಿಡೆಂಟ್ ಆಗಿ ತಲೆಗೆ ಬರುವಾದ ಬೆಟ್ಟ ಬಿದ್ದು ಕೊಪ್ಪಳಿ ಕೇಂದ್ರಕ್ಕೆ ಹಾಕಿದರೆ ನೀನು ಬೇಗ ಓಕೆನಾ? ನಿಮ್ಮ ಮಾವನಿಗೆ ಆಕ್ಸಿಡೆಂಟ್ ಆಗಿದೆಯಾ? ನರಸಿಂಹ, ನನ್ನ ಶ್ರೀ ಸಂಪತ್ತನ್ನು ಕಿತ್ತುಕೊಂಡು ಹೋಗುವ ಸಣ್ಣ ನನ್ನ ಮಗನ ಗತ್ತೆ ಹಂಗೆ ಅಂತಲ್ಲ. ಯಾಕೆ ಈ ಗೌಡನ ದರ್ಪಕ್ಕೆ ಹೆದರಿದೆಯಾ? ಅಥವಾ ನಿನ್ನಲ್ಲಿ ಕಂಡುತ್ತಾನೆ ಈ ನರಸಿಂಹ ಗಂಡಸ್ಥಳ ಬಗ್ಗೆ ಮಾತನಾಡಿದೆಯಾ? ನಿನ್ನ ಸಗಲ ಬೇತನ ಮಗನೇ. ಈಗ ಏನು ಮಾಡಬಹುದು? ಈ ಗೌಡನ ಸಂಡೆಯನ್ನು ಕೈಗೆ ಈ ಗೌಡನ ತಂಗಿ ಮಗನಾದ ಲಕ್ಷ್ಮಿಯರು ನನ್ನ ಗಂಡಸ್ಥಳ ತೋರಿಸಿ ನನ್ನ ಸಂಡನ ಗಂಡಸ್ಥಳ ತೋರಿಸಿ ಪ್ರೂವ್ ಮಾಡಲು ಈಗಲೇ ಗೌಡನ ಗಂಡಸ ತೋರಿಸಿದ ಬೇಡ ಬೇಡ ಮೊದಲು ನನ್ನ ಮಾವನ ಕಾಣಬೇಕು. ಗೌಡ, ಈಗ ನಿನ್ನ ತಾಯಿ ಹಟ್ಟು ತಂದಿದೆ ಮಗಳೇ. ಅದಕ್ಕೆ ನರಸಿಂಹನ ಬಚಾಗಿ ಇದೆಲ್ಲ ಪ್ರತಿ ಉತ್ತರ ಹೇಳಿ ನನ್ನ ಮಾವನಿಗೆ ಕೊಡಬೇಕು 5 ಲಕ್ಷ ತೆಗೆದುಕೊಂಡು ಉತ್ತರಕ್ಕೆ ಪ್ರತಿ ಉತ್ತರ ಹೇಳಿ ದಿಗ್ವಿಜಯ ದಾಸರು ಮತ್ತೆ ಬಂದೇ ಬರ್ತಾರೆ. ನಿನ್ನ ಪಾಲಿನ ಯಮನಾಗಿ ನಿನ್ನ ಮಾವನ ಕೈಕಾಲುಗಳನ್ನು ಕತ್ತರಿಸಿ ನಿನ್ನ ಸಾವಿನ ಸುದ್ದಿನ ಕೇಳದಿದ್ದರೆ ನನ್ನ ಹೆಸರು
ನಮಸ್ಕಾರ ಗೌಡ್ರೆ. ಓಹೋ, ಬರಬೇಕು PSI ಅವರೇ. ಅಂದಾಗೆ ತಮ್ಮ ಹೆಸರೇನನ್ನೋದು ಗೊತ್ತಾಗಲಿಲ್ಲ. ನಾನೇ ಗೌಡ್ರೆ, ನೀವು ಕೊಟ್ಟು 10,000 ಹಣ ಸೇರಿಸಿ 50,000 ಹಣ ಲಂಚ ಪಟ್ಟು PSI ನೌಕರಿ ಪಡೆದ ಸಂತೋಷ. ಓ ಸಂತೋಷನೇ? ಹಾ ಸಂತೋಷ್. ಡ್ಯೂಟಿಗೆ ಯಾವಾಗ ಜಾಯ್ನ್ ಆಗಿ ಯಾವರಿಗೆ ಹಾಕಿದ್ದಾರೆ? ಇಲ್ಲೇ ನಿಮ್ಮೂರಿಗೆ ಹಾಕಿದ್ದಾರೆ. ಡ್ಯೂಟಿಗೆ ಜಾಯ್ನ್ ಆಗಕ್ಕಿಂತ ಮುಂಚೆ ಮೊದಲು ನಿಮ್ಮ ಆಶೀರ್ವಾದ ತೆಗೆದುಕೊಂಡು ಹೋಗಲು ನಿಮ್ಮಲ್ಲಿಗೆ ಬಂದೆ ಗೌಡ್ರೆ. ನಂಗೆ ಎದ್ದೇಳು ಸಂತೋಷ್, ಎದ್ದೇಳು. ಈ ಗೌಡನ ಮೇಲೆ ತೋರಿಸುವ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಬೇಕೆನ್ನುವುದೇ ಈ ಗೌಡನ ಆಸೆ. ಆಯ್ತು ಗೌಡ್ರೆ, ನಿಮ್ಮ ಮಾತನ್ನು ಚಾತು ತಪ್ಪದೆ ಪಾಲಿಸುತ್ತೇನೆ. ನೀವು ಹೇಳಿದ ಮಾತನ್ನು ಕಾನೂನಿನ ಮುತ್ತಿನದು ತಿಳಿದು ನೀವು ಕಾಲಿಂದ ತೋರಿಸಿದರೆ ನಾ ತಲೆ ಮೇಲೆ ಹೊತ್ತುಕೊಂಡು ಮಾಡುತ್ತೇನೆ. ನಿಮಗೆ ಎದುರಾಗಿ ಕುಣಿಗಳನ್ನು ಹಾಕುತ್ತೇನೆ. ಒಟ್ಟು ಗೌಡ್ರೆ, ನನ್ನ ಪ್ರಾಣ ಹೋದ್ರೆ ಚಿಂತೆ ಇಲ್ಲ, ನಿಮ್ಮ ಪ್ರಾಣಕ್ಕೆ ಕುತ್ತು ಅಂತ ನೋಡಿಕೊಳ್ತೇನೆ. ಸತ್ಯ ಸಂತೋಷ್. ಈ ಗೌಡನ ಸರ್ವೀಸಿನಲ್ಲಿ ಅತಿ ಪ್ರೀತಿ ವಿಶ್ವಾಸ ತೋರಿಸಿದ ನಿಯತ್ತಿನ ವ್ಯಕ್ತಿ ಅಂದರೆ ನೀನು ಒಬ್ಬನೇ. ಬಾಳಗೆ ಊಟ ಮಾಡಿಕೊಂಡು ಹೋಗಂತ. ಇನ್ನೊಂದು ಸರಿ ಬಂದಾಗ ಊಟ ಮಾಡಿಕೊಂಡು ಹೋಗ್ತೇನೆ. ಬರ್ತೇನೆ ಗೌಡ್ರೆ. ಸೇರಿ ದೊಡ್ಡ ಅಧಿಕಾರಿ ಆಗಂತಲ್ಲ. ಅದೇ 10,000 ಹಣ ಮರಳಿ ಕೇಳುವ ರೂಪದಲ್ಲಿ ನಿನ್ನನ್ನು ಹೊತ್ತು ತರಿಸಿ ನಿನ್ನ ದೇಹ ಸುಖ ಸವಿದು ನಿನ್ನ ಸುಖ ಸವಿದಿದ್ದರೆ ನನ್ನ ಹೆಸರು ವೀರಾದಿ ವೀರ ಭದ್ರಗೌಡನೇ ನಹಿ. ಏಕೆ ಮಾವ? ನಮ್ಮ ಮಸಾಲೆ ಹರದ ಸೂರ್ಯಪ್ಪನ ಬೆಳೆಗೆ ಹುಳ ಆಗುವ ಸಂಭವದೆ 2 ಆಳುಗಳನ್ನು ಕಳಿಸಿ ಪುಡಿಯನ್ನು ಹೊಡಿಸಿಬಿಡು. ಆಯ್ತು ಮಾವ. ಹಾಗೆಯೇ ನಾಳೆ ನಮ್ಮ ಹೊಲಕ್ಕೆ ಹೋಗಿ ಬಾಯಿಯನ್ನು ಕಟಾವು ಮಾಡಲೇ ಬರ್ತಿದ್ದಾರೆ. ಬಾಯಿಯನ್ನು ಕಟಾವು ಮಾಡಿದ್ರೆ 5,000 ರೂಪಾಯಿ ಅಡ್ವಾನ್ಸ್ ತೆಗೆದುಕೊಂಡವ. ಅಷ್ಟೇ ಮಾಡ್ತೀನಿ ಮಾವ. ಹಾಲು ತೆಗೆದುಕೊಳ್ಳಿ. ಮುಂದಿನ ಹೊರೆ ಪೇಟೆಗೆ ಭತ್ತದ ಚೀಲವನ್ನು ಮಾರಿ ಹಾಗೆ ತವರಿಗೆ ಹೋಗಿ ಸಂತೋಷಿಗೆ ಸ್ವಲ್ಪ ಖರ್ಚಿಗೆ ಹಣವನ್ನು ಕೊಟ್ಟು ಬಾ. ಸರಿ ಮಾವ. ಇಲ್ಲಿ ಬಸವರಾಜ್ ಅನ್ನೋ ವ್ಯಕ್ತಿ ಯಾರು? ನಾನೇ ಸರ್. ಇವು ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್, ನನ್ನ ಮಾವನ ಅರೆಸ್ಟ್ ಮಾಡುವ ಕಾರಣ ನಿಮ್ಮ ಮನೆಯಲ್ಲಿ ಕಾರಣದ ಕಟ್ಟಿಗೆ ತೊಂದಿದೆ ಎಂದು ವಿಶೇಷ ಬಂದಿದೆ. ಅದಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡಲು ಮೇಲಿಂದ ಆರ್ಡರ್ ಬಂದಿದೆ. ಇದೇನಿದು ಸಾಹೇಬ್ರೆ? ನೋಡಿ, ತಲಾಂತರದಿಂದಲೂ ಮಾನ ಮರ್ಯಾದೆ ಗೌರವದ ಕಳಸವನ್ನು ಕಾಪಾಡಿಕೊಂಡು ಬಂದಿರೋ ಮಣಿತನ ನಮ್ಮದು. ನಮ್ಮ ಮನೆಯಲ್ಲಿ ಗಂಧದ ಕಟ್ಟಿಗೆ ಚೂರಿದೆ ಅಂದ್ರೆ ಅದು ಹೇಗೆ ಸಾಧ್ಯ? ನೋಡಮ್ಮ, ಅದೆಲ್ಲ ನಮಗೆ ಏನು ಗೊತ್ತಿಲ್ಲ. ನೀವು ಏನು ಹೇಳಬೇಕು ಅದನ್ನು ಅಲ್ಲೇ ಕೋರ್ಟಿನಲ್ಲಿ ಹೇಳಿ. ಇನ್ಸ್ಪೆಕ್ಟರ್, ನಮ್ಮ ಮನೆಯಲ್ಲಿ ಗಂಧದ ಕಟ್ಟಿಗೆ ತೊಂದಿದೆ ಮೆಸೇಜ್ ಬಂದ್ರೆ ನಮ್ಮ ಮನೆಯನ್ನು ಚೆಕ್ಅಪ್ ಮಾಡಬಹುದು. ಮಾಲ ಸಿಕ್ಕರೆ ನಾವು ಬಂದು ಶರಣಾಗುತ್ತೇವೆ. ಚೆಕ್ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ನಮಗೆ ಕಳ್ಳು ಮಾಲು ಸಿಕ್ಕರು ನಿಮ್ಮನ್ನು ಹುಟ್ಟಿನ ಅನಿಸಿ ಬರ್ತೇನೆ. ಬೋಲು ಎಚ್ಚರ. ಇನ್ಸ್ಪೆಕ್ಟರ್,
ಸಾಹೇಬ್ರೆ. ಕಾಕಿ ಬಟ್ಟೆ ತರಿಸಿ ಕಾಕ್ತರಿ ಚೌಕಟ್ಟಿನಲ್ಲ ಹದ್ದ ಮೀರಿ ಗುಂಡ ಅಂತ ಹೊಡಿಸಿದ್ರೆ ನಿನ್ನ ಕ್ಷಣ ಕಳೆದ ಬಿಸಿ ರಕ್ತ ಕುಡಿಬೇಕಾಯ್ತು. ಬಳಿಕ ನೋಡಿ ಸಾಹೇಬ್ರೆ, ಪೊಲೀಸ್ ಅಧಿಕಾರಿಯಾಗಿ ಕತೆ ಬರುವಂತ ಬಾಯಿ ಮೇಲೆ ಕಬರಿಲ್ಲದೆ ಮಾತಾಡಿದ್ರೆ ಹೆಣ್ಣಾದ ನಾನೇ ನಿಂಗೆ ತಕ್ಕ ಉತ್ತರ ಹೇಳ್ಬೇಕಾಗುತ್ತೆ. ಎಚ್ಚರ. ಪೊಲೀಸ್ ಅಧಿಕಾರಿಯಾಗಿ ಹೆಣ್ಣಿನ ಮೇಲೆ ಕೈ ಮಾಡೋದಕ್ಕೆ ನಾಚಿಕೆ ಆಗುದಿಲ್ಲ. ನೀನು ಹೇಸ್ ಚೆಲ್ಬೇಕು. ಮೆಚ್ಚಿದೆ ತಂಗಿ, ಮೆಚ್ಚಿದೆ. ನಿನ್ನ ಗಂಡನ ಮನೆಯ ಹಾಕಿ ನಿನಗಿದ್ದ ಈ ಅಭಿಮಾನ ನೋಡಿ ಈ ನನ್ನ ತುಂಬಾ ಮೆಚ್ಚಿದೆ. ಅಂದರೆ ನಾನೇ ಮಾವ, ನನ್ನ ಅಳಿಯ ಸಂತೋಷ. ಅಣ್ಣ, ಏನಣ್ಣ ಇದು ನಿನ್ನ ಪೊಲೀಸ್ ನಕಲಿ ವೇಷ? ನಿನ್ನ ಅವತಾರ ಇದು ನಕಲಿ ವೇಷ ಅಲ್ಲ ತಂಗಿ, ಇಂದಿನಿಂದ ಇದೇ ನನ್ನ ಸಂತೋಷ ನಿಜವಾದ ವೇಷ. ಅಂದರೆ ನನ್ನ ಮಿತ್ರ ಸಂತೋಷ ನೀನು? ಹೌದು ಕಣೋ ದೇಶವ, ನಾನೇ ನಿನ್ನ ಮಿತ್ರ ಸಂತೋಷ. ಏಕೆ ಗುರುತು ಸಿಗ್ಲಿಲ್ಲವೇ? ಸಂತೋಷ ನಿನಗೆ PSI ನೌಕರಿ ದೊರೆತು? PSI ನೌಕರಿ ದೊರೆತು ದೇಶವ. ಅಣ್ಣ, ಈ ನಿನ್ನ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತಣ್ಣ. ದೇವರು ಕಡೆಗೆ ಕೈ ಬಿಡ್ಲಿಲ್ಲ, ನಮ್ಮನ್ನು ಕಾಪಾಡಿದ. ನೌಕರಿ ಸಿಕ್ಕ ವಿಷಯ ನಿಮ್ಮೆಲ್ಲರಿಗೂ ತಿಳಿಸಲು ಬಂದೇನೆ. ಅಷ್ಟರಲ್ಲಿ ನೀವೇ ಓಟಿನಲ್ಲಿ ನಿಂತಿದ್ದೇವೆ ನೋಡಿ. ತಮಾಸೆಗೆ ಗಂಧದ ಕಟ್ಟಿಗೆ ತೊಂದಿದೆ ಅದು ಸುಳ್ಳುಗಳಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ರೀ, ಯಾಕೋ ನನ್ನ ತಲೆ ಸುತ್ತಾ ಇದೆ. ನನಗೇನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಅಮ್ಮ. ಸುವರ್ಣ, ಏನಾಯ್ತು ತಂಗಿ? ಏನಾಯ್ತು ತಂಗಿ, ಏನಾಯ್ತು? ಮಾಮ, ನೀನು ಗಾಬರಿ ಆಗಬೇಡ. ನಾ ಡಾಕ್ಟರ್ ಕರೆದುಕೊಂಡು ಬರುತ್ತೇನೆ. ಸಂತೋಷ್, ಒಳಗೆ ಹೋಗಿ ಒಂದು ಗ್ಲಾಸ್ ನೀರು ತುಂಬಿಕೊಂಡು ಬಾ. ಆಯ್ತು ಮಾ, ಹೋಗಿ ಬರ್ತೇನೆ. ಏನಾಯ್ತು ಜಯಶಂಕ? ಬನ್ನಿ ಡಾಕ್ಟರ್, ನನ್ನ ಹೆಂಡತಿ ಇದ್ದಕ್ಕಿದ್ದಂಗೆ ಕಣ್ಣಿ ಚಕ್ಕರೆ ಬಂದೇ ಬಿದ್ದು. ಏನು ಗಾಬರಿ ಪಡೆಯುವಂತ ವಿಷಯ ಇಲ್ಲ ಸಂತೋಷ್. ಏನಾಯ್ತು ಡಾಕ್ಟರ್? ಏನು ಗಾಬರಿ ಪಡೆಯುವಂತ ಸಂತೋಷ್, ಏನು ವಿಚಾರ ಮಾಡೋದು ಬೇಡ. ನೀವು ಅಪ್ಪ ಆಗುತ್ತಿದ್ದೀರ? ಹಾ. ಸುವರ್ಣ, ಸಂತೋಷ್, ನಮ್ಮಿಬ್ಬರಿಗೆ ಒಬ್ಬ ಸಣ್ಣ ಪುಟ್ಟ ಬರುತ್ತಾನೆ. ಬರ್ತಾನ ಬಡ್ಡಿ ಮಂತ್ರಾಲಯ ಮನಸ್ಸೇ ದೇವಾಲಯ, ಬಡ್ಡಿ ಮಂತ್ರಾಲಯ ಮನಸ್ಸೇ ದೇವಾಲಯ.
ಕಳಿಸಿದ್ರೆ ಕ್ಲಬ್ ಡಾನ್ಸರ್ ಸಂಗೀತಗಳನ್ನು ಅವಳಿಂದಲೇ ನಿನ್ನ ಸೂರ್ಯರಾಶಿಯನ್ನು ತಿಳಿದುಕೊಂಡು ನಿನ್ನ ಶ್ರೀ ಸಂಪತ್ತಿಗೆ ಒಡೆಯನಾಗಿ ತಿರುಪತಿ ತಿಮ್ಮಪ್ಪನ ಗುಡಿ ಮುಂದೆ ಭಿಕ್ಷಾ ಬೇಡ ನಿನ್ನ ಮಾಡಿದ್ರೆ ನನ್ನ ಹೆಸರು ಗರುಡರಾಜ್ರೇ ಅಲ್ಲ. ಸಂಗೀತ ಈಗ ಬಂದ. ಹೌದು ಮೈ ಡಿಯರ್. ಈ ಕೆಲಸಕ್ಕೆ ನಿನ್ನನ್ನು ನೆನೆಸಿದ್ದೆ ಸಂಗೀತ. ತಿರುಪತಿ ತಿಮ್ಮಪ್ಪನ ಹಣದ ಚಾನೆಲ್ ಹುಟ್ಟಿ ಮಾಡಿ ಆ ನದಿಯಿಂದ ಹೊರದೇಶ ತರಿಸುತ್ತಿರುವ ಆ ನಮ್ಮ ವೈರಿ ವೀರಭದ್ರಗೌಡ ಎಲ್ಲಿಪ್ಪಿದ್ದಂಗೆ ಆಯ್ತಾ? ಗೊತ್ತಾಯ್ತು. ಹಾ, ಹಾಗಾದರೆ ಎಲ್ಲಿ ಪಚ್ಚಿದ್ದ ನೋಡು, ಈ ಊರ ಬಿಟ್ಟು 10 ಕಿಲೋಮೀಟರ್ ದೂರದಲ್ಲಿ ಇಟ್ಟಿದ್ದಾನಂತೆ. ಸಂಗೀತ, ಆ ಸ್ಥಳ ಹೇಗೆ ಪತ್ತೆ ಹಚ್ಚಿದ್ದೆ? ವೆರಿ ಸಿಂಪಲ್. ನೋಡಿ, ಅವರನ್ನು ನಾನು ಕಂಡು ಹಿಡಿದು ವೆರಿ ಸಿಂಪಲ್. ಏಕೆಂದರೆ ಅವರ ಕಂಡು ಹಿಡಿದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಸಂಗೀತ ಮಾಡೋದು ಒಂದೊಂದೇ ಸಾಹಸ ಅಲ್ಲ. ಈ ಡ್ಯಾನ್ಸರ್ ಸಂಗೀತ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಮೆಚ್ಚಿದೆ ಸಂಗೀತ, ಮೆಚ್ಚಿದೆ. ತುಂಬಾ ತುಂಬಾ ಮೆಚ್ಚಿದೆ. ಹೇಳಿದ ಕೆಲಸ ನೇತೃತ್ವ ಮಾಡಿಕೊಂಡು ನಂಬಿಕೆಯನ್ನು ಉಳಿಸಿಕೊಂಡೆಲ್ಲ. ಈ ಸಂತೋಷಕ್ಕೊಂದು ಗೀತೆ ನೋಡು. ಆಯ್ತು ರಾಜ. ನೋಡಿ, ನನ್ನಕ್ಕೆ ತಡ್ತಾ ಇದ್ದೀರಾ? ನಾ ಬಂದ ಕೆಲಸವಾಯ್ತಲ್ಲ. ನಿನ್ನ ಸಿಗಿ ಕಟ್ಟು ಸುಡುಗಾಡ ಕಳಿಸುತ್ತೆ. ಏನ್ ಹೇಳ್ತಾ ಇದ್ದೀರಾ ನೀವು? ಎಸ್,
ನೀವು ಬದುಕುತ್ತ ಬಂದರೆ ಸಾವನ ಲೇಸು. ಏನ್ ವಿಶ್ವಾಸ ಮಾಡುವಂತ ಏಸಿ ಕೆಲಸ ಮಾತ್ರ ಏಸಿ ಕೆಲಸ. ನಮಗೆ ವಿಶ್ವಾಸ ತೋರಿಸಿದ್ರೆ ಮಾಡಿ ವಿಷಯಗಳನ್ನು ನಮ್ಮ ವೈರಾಗ್ಯವನ್ನು ತಿಳಿದು ಈ ಸಂವಿಧಾನಕ್ಕೊಂದು ವಿಶ್ವಾಸ ದ್ರೋಹಗಳ ಕೆಲಸ. ಅಂದರೆ ಇವಳು ಸಂವಿಧಾನ. ಈಗ ಹಾಗಾದ್ರೆ ಈ ಹಣವನ್ನು ಹಲವನ್ನ ರಾಶಿ ಗುಂಪಿಗೆ ಸೇರಿಸಿ ಬಿಡು. ರಾಶಿ ಗುಂಪಿಗೆ ಏಕೆ ಒಂದು ವಾರದಿಂದಲೇ ನರ ಮಾಸರಿಸಿ ನಾವು ನಮ್ಮ ಸಿಂಹಾಸನ ಕುಳಿತಿರುವೆ. ಈ ಹಣವನ್ನು ಸಿಂಹದ ಆಟಕ್ಕೆ ನೀರಾಗಿ ಅರ್ಪಿಸುವುದು. ನರಸಿಂಹ ಮಾನ್ಯ ನಿನಗೆ ಹೇಳಿದ ಪ್ರಕಾರ ಆ ಮಗ ವೀರಭದ್ರಗೌಡನ ಕಡೆಯಿಂದ ನಮ್ಮ ಹಣ ಬರ್ಬೇಕು ಉಸಿರು ಮಾಡಿಕೊಂಡ ಬಂದ್ರೆ ಆಗ ಬಂದ್ರಿವ ಹೊಸದು ಮಾಡಿಕೊಂಡು ಬರ್ಬೇಕಂತ ಹಾಕಿದ್ವಿ ಮಾವ. ಆದ್ರೆ ಅದೇ ಸಮಯದಲ್ಲಿ ನಿನಗೆ ಯೋಚನೆ ವಿಷಯ ತಿಳಿದು ನಿನ್ನ ಕಾಣಬೇಕಂದ್ರೆ ಆಟದ ಆದ ಮರಣ ಬಂದುಬಿಟ್ಟು ಸತ್ಯದ ಚಿಂತನೆ ನರಸಿಂಹ ಹಣ ಮಾತ್ರ ತರಬೇಕಾಯ್ತು. ಸಾಯಿತು ಯಾಕೆ ಮಾತು ಮಾಡ್ತು ಮಾವ. ಹಣ ಕಿತ್ತವನು ನನ್ನ ಪ್ರಾಣದ ನೇಚರಲ್ಲ. ತಂದೆ ತಾಯಿಯ ಪ್ರೀತಿ ಕಾಣದ ಈ ದುಷ್ಟರಿಗೆ ತಂದೆ ತಾಯಿಗಳೆಲ್ಲ ನೀರಾಗಿ ಸಾಕು ಸಮುದಾಯವಾಗಿ ಮಾಡಿ ಸಾಕು ಮಾವ. 5 ಲಕ್ಷಕ್ಕೆ ಸೂರ್ಯಸಿ 5 ಕೋಟಿ ತಗೊಂಡು ಮನುಷ್ಯರಿಗೆಲ್ಲ ಈ ದಿನ ನಡೆಸಲು